ಇನ್ನು ಅನುದಾನ ಅಂತ ಬಂದ ತಕ್ಷಣ ಒಂದಷ್ಟು ಜನ ನಾಯಕರ ಪರವಾಗಿ ಒಂದಷ್ಟು ಜನ ನಾಯಕರ ವಿರುದ್ಧ ಮಾತಾಡೋದನ್ನು ನೋಡಿದ್ದೀವಿ. ಈಗ ನೋಡಿ ಎಂ ಬಿ ಪಾಟೀಲರು ಅದನ್ನೇ ಮಾತಾಡಿದ್ದಾರೆ. ಹಿಂದೆ ನೀವಿದ್ದಾಗ ಏನು ಮಾಡಿದಿರಿ ಅಂತ ಕೇಳ್ತಾರೆ ಅವರು. ಅಶೋಕ್ ಅವರ ಟ್ವೀಟ್ಗೆ ಎಂ ಬಿ ಪಾಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಅವರ ಶಾಸಕರಿಗೆ 50 ಕೋಟಿ ಮಂಜೂರು ಮಾಡಿದರು, ನಮ್ಮ ಶಾಸಕರಿಗೆ ಕೇವಲ 25 ಕೋಟಿ ಕೊಟ್ಟಿದ್ರಿ. ಸೊ ನೀವು ಕಲಿಸ್ಕೊಟ್ಟಿದ್ದನ್ನೇ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಅಂದಿದ್ದಾರೆ ಎಂ ಬಿ ಪಾಟೀಲರು. ಅದನ್ನು ಬಿಜೆಪಿಯವರು ಮಾಡಿದರು. ಹಿಂದೆ ಅವರ ಪಕ್ಷದ ಎಮ್ ಎಲ್ ಎಗಳಿಗೆ 50 ಕೋಟಿ ರೂಪಾಯಿ ಫಂಡ್ ಕೊಟ್ಟು, ನಮ್ಮ ಪಕ್ಷದವ್ರಿಗೆ 25 ಕೋಟಿ ಕೊಟ್ಟು, ಎಲ್ಲ ಅವ್ರಿಗೆ ಕಲಿಸಿದಂತೆ ನಾವು ಮಾಡಬೇಕಾಗ್ತದೆ. ಅವಾಗೇನು ಮಾಡ್ತಾಯಿದ್ರಂತೆ ಅಶೋಕ್ ಅವರು? ಅವಾಗೇನು ಮಾಡ್ತಿದ್ರಂತೆ? ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ತೆಗೆದು ನೋಡಿ, ನಿಮಗೆ ಕಾಂಗ್ರೆಸ್ ಶಾಸಕರಿಗೆ ಎಷ್ಟು ಕೊಟ್ಟಿದ್ರು, ಬಿಜೆಪಿ ಶಾಸಕರಿಗೆ ಎಷ್ಟು ಕೊಟ್ಟಿದ್ರು ಗೊತ್ತಾಗುತ್ತೆ ನಿಮಗೆ. ಅವ್ರು ಮಾಡಿದ್ದು, ನಾವು ಮಾಡೋದಿಲ್ಲ. ಅದನ್ನು ನಾವು ಮಾಡೋದಿಲ್ಲ, ಕಂಟಿನ್ಯೂ ಮಾಡೋದು. ನಾವು ಒಳ್ಳೇದು ಮಾಡ್ತೀವಿ. ಅದನ್ನು ಬಿಜೆಪಿಯವರು ಮಾಡಿದರು. ಹಿಂದೆ ಅವರ ಪಕ್ಷದ ಎಮ್ ಎಲ್ ಎಗಳಿಗೆ 50 ಕೋಟಿ ರೂಪಾಯಿ ಫಂಡ್ ಕೊಟ್ಟು, ನಮ್ಮ ಪಕ್ಷದವ್ರಿಗೆ 25 ಕೋಟಿ ಕೊಟ್ಟು, ಎಲ್ಲ ಅವ್ರಿಗೆ ಕಲಿಸಿದಂತೆ ನಾವು ಮಾಡಬೇಕಾಗ್ತದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೇನು ಹೊಸದೇನೂ ಅಲ್ಲ. ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದಿದ್ವು. ಅದರ ಮುಂದುವರೆದ ಭಾಗ ಈಗಂತೂ ಬಿಡಿ. ಯಾಕಂದರೆ ಈ ಪಾಲಿಕೆಗಳೇ ಜಾಸ್ತಿ ಆಗಿರುವಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲೂ ಈ BJP ನಾಯಕರುಗಳಿರುವಂಥ ಆ ಕ್ಷೇತ್ರಗಳಿಗೆ ಕಡಿಮೆ, ಕಾಂಗ್ರೆಸ್ ಶಾಸಕರಿರುವಂಥ ಕ್ಷೇತ್ರಗಳಿಗೆ ಜಾಸ್ತಿ ಅನ್ನುವಂಥ ಆರೋಪ. ಅದಕ್ಕೆ ಸಂಬಂಧಪಟ್ಟಂಗೆ ಈ ಮಾತುಗಳನ್ನು ಕೂಡ ಕೇಳಿದ್ವಿ. ಎಂ ಬಿ ಪಾಟೀಲರು ಇದೀಗ ತಾನೇ ಮಾತಾಡಿದಂಥ ಮಾತುಗಳನ್ನು ಕೂಡ ತಾವು ಕೇಳಿದಿರಿ. ಏನು ನಡೀತಾ ಇದೆ? ಯಾಕಂದರೆ ಹಿಂದೆ ನಾವು ನೋಡಿದ್ದೀವಿ, ದಯವಿಟ್ಟು ಅನುದಾನ ನೀವು ಬಿಡುಗಡೆ ಮಾಡಿ ಅಂತ ಮುನಿರತ್ನ ಆಗ DCM ಆಗಿದ್ದಂಥ DK ಶಿವಕುಮಾರನ್ನು ಹುಡುಕೊಂಡೋಗಿ ಅವ್ರ ಕಾಲಿಗೆ ಬಿದ್ದು ಕೇಳಿದ್ದು ಕೂಡ ಇದೆ. ಇದೆಲ್ಲವೂ ಕೂಡ ಎದುರುಗಡೆಗಿದೆ, ನಮ್ಮ ಎದುರುಗಡೆಗೆ. ಏನಂತೀರಿ? ಹೌದು ರಂಗನಾಥ್, DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿಯ ಖಾತೆಯನ್ನ ವಹಿಸಿಕೊಂಡಾಗ್ಲಿಂದಲೂ ಕೂಡ ಬಿಜೆಪಿ ಇಂಥದ್ದೊಂದು ಗಂಭೀರ ಆಪಾದನೆಗಳನ್ನ ಮಾಡ್ಕೊಂಡೇ ಬಂದಿದೆ. ನಮಗೆ ನೆನಪಿರಬಹುದು, ಜಯನಗರದ CK ರಾಮಮೂರ್ತಿ ಅವರು ಕೂಡ ಇಂಥದ್ದೊಂದು ಆಪಾದನೆಯನ್ನು ಮಾಡಿ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳುವ ಮಟ್ಟಕ್ಕೆ ಈ ಬೆಳವಣಿಗೆಗಳು ಹೋಗಿ ನಿಂತಿತ್ತು. ಇದೀಗ ಕಳೆದ 3 ವರ್ಷಗಳಿಂದ ಕೇಳಿಬರ್ತಾ ಇದ್ದಂಥ ಆರೋಪಕ್ಕೆ ಮತ್ತೊಂದು ಬಾರಿಯೂ ಕೂಡ ಇದೀಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮತ್ತೆ ಗಂಭೀರವಾದಂಥ ಆಪಾದನೆಗಳನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪದಗ್ರಹಣ ಮಾಡಿದ ಬಳಿಕ ಬರೋಬ್ಬರಿ 2,000 ಕೋಟಿಯನ್ನ ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿ ಮತ್ತು ಮೂಲಸೌಕರ್ಯಕ್ಕೆ ಅಂತ ಹೇಳಿ ತೆಗೆದಿಟ್ಟಿದ್ರು. ಅದನ್ನ ಇದೀಗ ಪಾಲಿಕೆ 5 ವಿಭಾಗಗಳಾಗಿ ಹಂಚಿಕೆಯನ್ನ ಮಾಡಿದೆ. ಅಂದ್ರೆ 5 ಕಾರ್ಪೊರೇಷನ್ಗಳಿಗೆ ಪ್ರತ್ಯೇಕವಾಗಿ ಈ ಹಂಚಿಕೆ ಮಾಡಿರೋದ್ರ ಬಗ್ಗೆನೇ ಇದೀಗ ಸಾಕಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇರುವಂತದ್ದು. ಪೂರ್ವ ವಲಯಕ್ಕೆ ಕೇವಲ 110 ಕೋಟಿ ರೂಪಾಯಿನ ನೀಡಲಾಗಿದೆ. ಆದ್ರೆ ಅದನ್ನು ಹೊರತುಪಡಿಸಿದಂತೆ ಉತ್ತರ ವಲಯಕ್ಕೆ 460 ಕೋಟಿಗೂ ಹೆಚ್ಚು ಮೊತ್ತವನ್ನ ವಿನಿಯೋಗ ಮಾಡೋದಕ್ಕೆ ಅನುದಾನವನ್ನು ಹಂಚಿಕೆ ಮಾಡಿರುವಂತದ್ದು. ಕೇವಲ ಇದೊಂದೇ ಆಪಾದನೆ ಅಲ್ಲ, ಯಾರು ಕಾಂಗ್ರೆಸ್ ಶಾಸಕರು ಇದ್ದಾರೆ ಅಂತ ಕ್ಷೇತ್ರಗಳಿಗೆ ಹೆಚ್ಚೆಚ್ಚು ಅನುದಾನವನ್ನು ನೀಡಲಾಗಿದೆ ಅನ್ನುವಂಥದ್ದು ಇದೀಗ ಕೇಳಿ ಬರ್ತಾ ಇರುವಂತಹ ಆಪಾದನೆ. ಕೃಷ್ಣ ಬೈರೇಗೌಡರ ಕ್ಷೇತ್ರಕ್ಕೆ 80 ಕೋಟಿ, ರಿಜ್ವಾನ್ ಅರ್ಷದ್ ಅವರ ಕ್ಷೇತ್ರಕ್ಕೆ 80 ಕೋಟಿ, ಇನ್ನುಳಿದಂತೆ ಮಹದೇವಪುರ, ಬೊಮ್ಮನಹಳ್ಳಿ ಸೇರಿದಂತೆ ಅವುಗಳಿಗೆ ಕೇವಲ 60-65 ಕೋಟಿಗೆ ಮಾತ್ರ ಸೀಮಿತ ಮಾಡಲಾಗಿದೆ. ಈ ರೀತಿಯ ತಾರತಮ್ಯದ ಮೂಲಕ ನಾಗರಿಕರನ್ನು ಕೂಡ ಸೌಲಭ್ಯದಿಂದ ವಂಚಿತರಾಗುವ ರೀತಿಯಲ್ಲಿ ಸರ್ಕಾರ ಮಾಡ್ತಿದೆ ಅನ್ನುವಂಥದ್ದು ವಿರೋಧ ಪಕ್ಷ ಬಿಜೆಪಿ ಹೇಳ್ತಾ ಇರುವಂತಹ ಆಪಾದನೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ, ಸುಳ್ಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಿಂದ ಯಾರಿಗೆ ಲಾಭ, ಯಾರಿಗೆ ಲುಕ್ಸಾನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೆಂಗಳೂರಿನ ಉತ್ತರ ವಲಯದಲ್ಲಿ ಸಮಸ್ಯೆಗಳ ಸಂಖ್ಯೆ, ಸಮಸ್ಯೆಗಳ ಪರಿಣಾಮ ಬಹಳ ಕಡಿಮೆ ಇರಬಹುದು. ಆದರೆ ನೀರು, ನೆರಳು, ರಸ್ತೆ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿರುವಂಥದ್ದು ಬೆಂಗಳೂರಿನ ಪೂರ್ವ ವಲಯದಲ್ಲಿ. ಪೂರ್ವ ವಲಯವನ್ನು ಕಡೆಗಣಿಸಿ ಅದಕ್ಕೆ ಕಡಿಮೆ ಅನುದಾನವನ್ನು ಕೊಟ್ಟು ಕೇವಲ ಬೆಂಗಳೂರು ಕೆಲವು ಕಾರ್ಪೊರೇಷನ್ಗಳನ್ನ ಕೇಂದ್ರೀಕೃತವಾಗಿ ಈ ಅನುದಾನ ಹಂಚಿಕೆ ಮಾಡಿರುವಂಥದ್ದು ಇದೀಗ ಬಹಳ ಅವೈಜ್ಞಾನಿಕ ಅನ್ನುವಂಥ ರೀತಿಯ ಆಪಾದನೆಗಳು ಕೇಳಿ ಬರ್ತಾ ಇದ್ದಾವೆ. ವಿರೋಧ ಪಕ್ಷದ ಆಪಾದನೆಗಳಿಗೆ ಸರ್ಕಾರವು ಕೂಡ ಉತ್ತರವನ್ನು ಕೊಡ್ತಾ ಇದೆ. ನೀವು ಹಿಂದೆ ಮಾಡಿದಂತ ರಾಜಕೀಯವನ್ನ ನಾವು ಈಗ ಮಾಡ್ತಿದ್ದೀವಿ. ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ.